ಎಷ್ಟೋಗಿ ಹೋದ್ರಿ ಇವರು? ಆವಾಗ್ಲಿಂದ ಬರ್ತಾರೆ ಅಂತ ಕಾಯ್ತಾನೆ ಇದ್ದೀನಿ. ಇವ್ರು ನೋಡಿದ್ರೆ ಪತ್ತೆನೇ ಇಲ್ವಲ್ಲ. ನಾನು ನೋಡಿದ್ರೆ ಇವ್ರಿಗೆ ಇಷ್ಟವಾಗಿರೋ ಅಡುಗೆ ಬರೀ ಮಾಡಿಟ್ಬಿಟ್ಟಿದ್ದೀನಿ. ಅದು ತಣ್ಣಗಾಗ್ಬಿಟ್ರೆ ಸಂದಾಗಿರೋಕ್ಕಿಲ್ಲ. ಬಿಸಿ ಆರೋದ್ರೆ ರುಚಿನೂ ಆರೋಯ್ತದೆ. ಏನು ಮಾಡೋದು? ಯಾವುದಕ್ಕೂ ಒಂದಪ್ಪ ಎಲ್ಲಿದ್ದೀರಾ, ಎಷ್ಟೊತ್ತಿ ಬರ್ತೀರೋ ಅಂತ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಫ್ಯಾಕ್ಟ್ ಅಲ್ವಾ? ರಿಂಗ್ ಆತೈತೆ, ಎತ್ತನೇ ಇಲ್ವಲ್ಲ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಬೇಬಿ? ನಮ್ಮ ಮೂಡ್ ಯಾಕೆ ಹಾಳು ಮಾಡ್ಕೊಡೋಣ? 3 ಸರಿ ಮಾಡ್ತೀನಿ. ಬೈರಿ. ಯಾವ ಕಂಪ್ನಿ ಅಂಟೋ ಇದು? ಚಪ್ಪಲಿಗೆ ಅಂಟ್ಕೊಂಡಿರೋ ಚೂಯಿಂಗ್ ಗಮ್ ಥರ ನನ್ನ ಕರ್ಮ. ಅವತ್ತು ಒಂದು ದಿನ ತಪ್ಪು ಮಾಡಿಬಿಟ್ಟು ಜಡಿ ಲೈಫ್ ಲಾಂಗ್ ಅನುಭವಿಸ್ತಾ ಇದೆಯಲ್ಲ, ಯಾಕೋ ಬೇಬಿ? ಏನು ಅಂತ ಕೇಳ್ಬಿಡ್ತೀನಿ. ಸಾರಿ. ಹೇಳು ಮಲ್ಲಿ. ಅಲೋ ರೀ, ಎಲ್ಲಿದ್ದೀರಾ? ಇಷ್ಟೊತ್ತಾದ್ರೂ ಬರಲೇ ಇಲ್ಲ ನೀವು. ಮಲ್ಲಿ, ಅರ್ಜೆಂಟ್ ಮಾಡಬೇಡ ಮಲ್ಲಿ. ಕೆಲಸದಲ್ಲಿದ್ದೀನಿ ಅಂತ ಗೊತ್ತಲ್ವಾ ನಿನಗೆ? ಮಲ್ಲಿ, ಯಾವುದೇ ಕೆಲಸನೂ ಕೈಗೆತ್ಕೊಂಡ್ಮೇಲೆ ಪೂರ್ತಿ ಮುಗಿಸ್ದೆ ಅರ್ಧಕ್ಕೆ ಬಿಟ್ಟು ಬರಬಾರ್ದು ಮಲ್ಲಿ. ಸ್ವಲ್ಪ ನನ್ನ ಕಷ್ಟನ ಅರ್ಥ ಮಾಡ್ಕೋ. 2 ಕಡೆ ಮೇಂಟೈನ್ ಮಾಡ್ಬೇಕು ನಾನು. ಐ ಮೀನ್ ಆಫೀಸು, ಮನೆ ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ ಮಲ್ಲಿ. ಪ್ಲೀಸ್ ಅರ್ಥ ಮಾಡ್ಕೋ. ಹೌದಾ? ಇನ್ನೂ ಕೆಲಸ ಮುಗ್ದಿಲ್ವಾ? ಹೇ, ಈಗ ಶುರು ಆಗಿದೆ ಮಲ್ಲಿ, ಇನ್ನೂ ಮುಗ್ದಿಲ್ಲ. ರೀ, ನಿಮ್ಗಿಷ್ಟ ಅಂತ ನಿಮ್ಗೆ ಇಷ್ಟವಾಗಿರೋ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ತಣ್ಣಗಾದ್ರೂ ಸಂದಾಗಿರೋಕ್ಕಿಲ್ಲ. ಬೇಗ ಬಂದ್ಬಿಡಿ. ವಾವ್, ಸೋ ಸ್ವೀಟ್ ಆಫ್ ಯು ಮಲ್ಲಿ, ಸೋ ಸ್ವೀಟ್ ಆಫ್ ಯು. ಕೆಲಸ ಮುಗಿತದಂಗೆ ಓಡೋಡ್ ಬರ್ತೀನಿ. ಇನ್ನೇನು ಮಾಡ್ತೀನಿ ಹೇಳು? ನಾನು ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಮತ್ತೆ ಕಾಲ್ ಮಾಡಕ್ಕೆ ಹೋಗ್ಬೇಡ. ಹಾಂ, ಸರಿ, ಬೇಗ ಬನ್ನಿ. ಓಕೆ, ಬಾಯ್. ಮೂಡೆಲ್ಲ ಹಾಳ. ಏನಂತೆ ನಿಮ್ಮ ಶ್ರೀಮತಿ ಅವ್ರದ್ದು? ರೀ, ಅದು ನಿಮ್ಗಿಷ್ಟ ಅಂತ ನಿಮ್ಗಿಷ್ಟ ಆಗಿರೋ ಅಡುಗೆ ಮಾಡಿವ್ನಿ, ಬೇಗ ಬಂದ್ಬಿಡಿ, ತಡ ಮಾಡಬೇಡಿ ಅಂತ ಹೇಳಪ್ಪ. ಹಾಗಾದ್ರೆ ಏನು, ಇವಾಗ ನೀವು ಹೋಗ್ಬೇಕಾ? ನಾನು ಇಲ್ಲಪ್ಪ, ನಾನು ಯಾಕೆ ಹೋಗ್ಲಿ ಬೇಬಿ? ನಾನು ಹೋಗಲ್ಲ. ಪಕ್ಕದಲ್ಲಿ ಬಿಸಿ ಬಿಸಿ ಆಗಿರೋ ಜಿಲೇಬಿ ಇಟ್ಕೊಂಡು ಅಲ್ಲೋಗಿ 2 ತಿಂಗಳನ್ನ ತಿಂತಾರೆ. ಇವಾಗ ಈಗ ಹೇಳ್ತೀರಾ, ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ನಮ್ಮ ಮನೆಗೆ ಹೋಗ್ಬೇಕು, ಟೈಮ್ ಆಗುತ್ತೆ ಅಂತ ಹೋಗ್ತೀರಾ. ನೀವು ನನ್ನ ಪಾಲಿಗೆ ಡೆಲಿವರಿ ಬಾಯ್ ಆಗಿಬಿಟ್ಟಿದ್ದೀರಾ. ಅರ್ಜೆಂಟಾಗಿ ಬರ್ತೀರಾ, ಅರ್ಜೆಂಟಾಗಿ ಹೋಗ್ತೀರಾ. ಯು ಮೀನ್ ಟು ಸೇ ಲವರ್ ಬಾಯ್ ಆಗ್ಬೇಕಿದ್ದ ಜೇಡಿ ಡೆಲಿವರಿ ಬಾಯ್ ಆಗಿದ್ದಾನೆ. ನಿನ್ನ ಮಡ್ಲಲ್ಲಿ ಮಲ್ಕೊಂಡು ನೀನು ಹೇಳ್ತಾ ಇದ್ದಿದ್ದ ಕತೆ ಕೇಳಬೇಕು, ನಿನ್ನ ಹಾಡನ್ನ ಕೇಳಬೇಕು ಅಂತ. ಆದರೆ ಈಗ ನೀನು ಮಾತಾಡೋ ಪರಿಸ್ಥಿತಿಲಿಲ್ಲ. ಆದರೆ ನೀನಂಗೆ ಸಿಕ್ಕಿದೆಯಲ್ಲ, ನನ್ನ ಕಣ್ಮುಂದೆ ಇದೆಯಲ್ಲ, ನನಗಷ್ಟು ಸಾಕಮ್ಮ. ಜೀವನ ಪರ್ಯಂತ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ಅಮ್ಮ, ನೀನ್ ಮಡ್ಲಲ್ಲಿ ಮಲಗಿದ್ರೆ ನೀನು ಹಾಡ್ತಾ ಇದ್ದಿದ್ದು ಹಾಡು ನೆನಪುತ್ತೆ. ಬರಬೇಕು. ಹೇಗಿದ್ದೀರಿ? ಚೆನ್ನಾಗಿದ್ದೀನಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ. ಹೇಗಿದ್ದೀರಿ ಅಂತ ಕೇಳ್ತೀಯಲ್ಲ, ನೋಡಿದ್ರೆ ಗೊತ್ತಾಗಲ್ವಾ? ಒಳ್ಳೆ ಗುಂಡು ಕಲ್ಲಿದ್ದಾಗಿದ್ದೀನಲ್ಲ. ನೀವು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಂಗೆ. ಕೂತ್ಕೊಳ್ಳಿ. ಅಯ್ಯೋ ಬೇಡ ಬಿಡಿ ಕೂತ್ಕೊಳ್ಳಿ. ಮತ್ತೆ ಮಹಿಮಾ, ಜೀವ ಎಲ್ಲ ಹೇಗಿದ್ದಾರೆ? ಫಸ್ಟ್ ಕ್ಲಾಸ್. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ ದೇವ್ರ ದಯದಿಂದ.
ಆ್ಯಕ್ಚುಲಿ ಅವರು ನಮ್ಮ ಜೊತೆ ಬರಬೇಕಿತ್ತು. ಲಾಸ್ಟ್ ಮಿನಿಟಲ್ಲಿ ಏನೋ ಕೆಲಸ ಬಂತು ಅಂತ ಕ್ಯಾನ್ಸಲ್ ಮಾಡಿಕೊಂಡ್ರು. ಕೆಲಸ ಅಂದರೆ ಹಾಗೇನೆ ಇಲ್ಲಿ ಬಿಡಿ, ಎಲ್ಲರೂ ಬ್ಯುಸಿ ಇರ್ತಾರೆ, ಬ್ಯುಸಿ ಪ್ರಪಂಚ. ಒಟ್ನಲ್ಲಿ ನೀವು ಇಲ್ಲಿಗೆ ಬಂದಿದ್ದು ಭಾಳ ಖುಷಿ ಆಯ್ತು. ನಮಗೂ ಅಷ್ಟೇ ಅಳಿ ಅಂದರೆ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಎಷ್ಟು ದಿವಸ ಆಗೋಗಿತ್ತು ಎಲ್ಲರನ್ನೂ ಮೀಟ್ ಮಾಡಿ. ಸದ್ಯ ಇಷ್ಟು ದಿವಸದ ಮೇಲಾದ್ರೂ ನಿಮ್ ಮನ್ಸಿನ ಕೋಪ ತಾಪ ಎಲ್ಲ ಬಿಟ್ಟು ಮನೆಗೆ ಬಂದ್ರಲ್ಲ, ಅದೇ ನನಗೆ ಸಂತೋಷ ಆಯ್ತು. ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ಏನು ಮಾಡೋದಮ್ಮ, ಸಮಯ ಸಂದರ್ಭ ಆಗಿತ್ತು. ಇರ್ಲಿ ಬಿಡಿ, ನಿಮ್ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರು ಅಷ್ಟೆಲ್ಲ ಆಗೋದೇನೆ, ಏನು ಮಾಡಕ್ಕಾಗಲ್ಲ. ಬಂದಿದ್ದನ್ನ ಬಂದ ಹಾಗೆ ಒಪ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕು ಅಷ್ಟೇ. ಪಾರ್ಥ, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಮಾವ. ಚೆನ್ನಾಗಿರು.